ಸಾರ್ವಜನಿಕರ ಅನುಕೂಲಕ್ಕಾಗಿ ಹುನಗುಂದ ಕೆಎಸ್ಆರ್ಟಿಸಿ ಬಸ್ ಘಟಕದಿಂದ 2 ಹೊಸ ಬಸ್ ಮಾರ್ಗಗಳಿಗೆ ಚಾಲನೆ ನೀಡಲಾಯಿತು. ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುತ್ತಣ್ಣ ಕಲಗೋಡಿ ಅವರು ಹೊಸ ಮಾರ್ಗಗಳನ್ನು ಉದ್ಘಾಟಿಸಿದರು. ಮೊದಲ ಮಾರ್ಗವು ಹುನಗುಂದ ಅಮರೇಶ್ವರವಾಗಿದ್ದು, ಈ ಬಸ್ ರೇವಡಿಹಾಳ, ಕಡಿವಾಳ, ಜಾಲಕಮದಿನ್ನಿ, ಕರಡಿ, ಕೋಡಿಹಾಳ, ಮುದುಗಲ್ ಹಾಗೂ ಲಿಂಗಸೂರು ಮಾರ್ಗವಾಗಿ ಅಮರೇಶ್ವರ ತಲುಪಲಿದೆ. ಎರಡನೇ ಮಾರ್ಗವು ಕೋಡಿಹಾಳ ಬಾಗಲಕೋಟೆಯಾಗಿದ್ದು, ಈ ಬಸ್ ಕರಡಿ, ಜಾಲಕಮದಿನ್ನಿ, ಕಡಿವಾಳ, ರೇವಡಿಹಾಳ, ಹುನಗುಂದ, ಅಮೀನಗಡ, ಕಮತಗಿ ಹಾಗೂ ನವನಗರ ಮಾರ್ಗವಾಗಿ ಬಾಗಲಕೋಟೆ ತಲುಪಲಿದೆ. ಈ ಕುರಿತು ಮಾಹಿತಿ ನೀಡಿದ ಹುನಗುಂದ ಬಸ್ ಘಟಕದ ವ್ಯವಸ್ಥಾಪಕ ಅರವಿಂದ್ ಭಜಂತ್ರಿ, ಹೊಸ ಮಾರ್ಗಗಳಿಂದ ಗ್ರಾಮೀಣ ಭಾಗದ ಪ್ರಯಾಣಿಕರಿಗೆ ಅನುಕೂಲವಾಗಲಿದ್ದು, ಶಿಕ್ಷಣ, ಉದ್ಯೋಗ ಹಾಗೂ ಆರೋಗ್ಯ ಸೇವೆಗಳಿಗಾಗಿ ಸಂಚರಿಸುವವರಿಗೆ ಉತ್ತಮ ಸಾರಿಗೆ ಸೌಲಭ್ಯ ದೊರೆಯಲಿದೆ ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ರವಿ ಹುಚನೂರು, ಬಸವರಾಜ್ ರಕ್ಕಸಗಿ, ಜೈನಸಾಬ್ ಹಾಗೇದಾಳ, ಮಲ್ಲಣ್ಣ ಲೇಕಿಹಾಳ, ಮಲ್ಲಣ್ಣ ಹೂಗಾರ, ಶರಣು ಕಡಪಿ, ಪ್ರಕಾಶ್ ರಾಮ್ತಾಳ್, ಜಿಬಿ ಕಂಬಾಳಿಮಠ ಸೇರಿದಂತೆ ಅನೇಕ ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ನಮ್ಮ ಹುನಗುಂದ ಘಟಕದಿಂದ ಹೊಸದಾಗಿ ಹುನಗುಂದ ಅಮರೇಶ್ವರ ಮಾರ್ಗಕ್ಕೆ ಎಲ್ಲ ಊರಿನ ಹಿರಿಯರು, ಆಮೇಲೆ ಗ್ರಾಮದಲ್ಲಿ ಬರ್ತಕ್ಕಂಥ ಎಲ್ಲ ಹಿರಿಯರು ಬಂದಿದ್ದಾರೆ. ಅವರಿಗೆ ನಮ್ಮ ಘಟಕದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ನಮ್ಮ ಘಟಕದ ಎಲ್ಲ ಹುನಗುಂದದ ಎಲ್ಲ ಗುರು ಹಿರಿಯರು ಹಾಗೂ ಜಲಕಂಡಿಯಿಂದ ಬಂದಿರತಕ್ಕಂಥ ಎಲ್ಲ ಊರಿನ ಪ್ರಮುಖ ಹಿರಿಯರು ಸಹ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಈ ಕಾರ್ಯಕ್ರಮ ಉದ್ದೇಶಿಸಿ ನಮ್ಮ ಮುತ್ತಣ್ಣ ಕಲಗೋಡಿ ಅವರು ಒಂದು 2 ಮಾತು ಕೇಳ್ಕೊತಾ ಗುಂಟು ಅಮರೇಶ್ವರ ಭಾಳ ದಿವಸಗಳಿಂದ ಇದು ಬೇಡಿಕೆ ಇತ್ತು. ತದನಂತರ ನಾಗೂರ್ಲಿಂದ ಬಿಡ್ಬೇಕಂತೇಳಿ ಕೂಡ ನಾಗೂರು ಜನನೂ ಕೂಡ ಈಗ ಇಲ್ಲಿ ಬಂದಿದ್ದಾರೆ. ಅದಕ್ಕೆ ಈ ಹುನಗುಂದಲಿಂದ ಅಮರೇಶ್ವರ ತನಕ ಈಗ ಚಾಲೂ ಆಗ್ತದೆ. ನೆಕ್ಸ್ಟ್ ಸೀಟ್ಗಳೆಲ್ಲ ತುಂಬಿತು ಅಂದ್ರೆ ಅಥವಾ ಹಿಂದೆ ಬರುವಂಥ ನಾಗೂರಿಂದ ಬಿಡುವಂಥ ವ್ಯವಸ್ಥೆಯನ್ನು ಕೂಡ ನಾಗೂರು ಮಂದಿಗೆ ಅವ್ರು ಈಗ ಕೊಡ್ಕೊಂಬರಾಗುತ್ತಾರೆ. ಮತ್ತು ಜಗಳ ಮಾಡಬಾರ್ದು, ಅವ್ರಿಗೂ ಕೂಡ ಸಹಕಾರ ಮಾಡಿ ನಮ್ಮ ಶಾಸಕರಿಗೆ ಎಲ್ಲ ಈ ಹುನಗುಂದ ಅಮರೇಶ್ವರಕ್ಕೆ ಹೋಗುವಂಥ ಜನರಿಗೆ ಒಂದು ಸಾಕಷ್ಟು ಸಾರಿ ಭೇಟಿಯನ್ನು ಕೊಟ್ಟಿದ್ದರು. ಆದ ಕಾರಣ ಇವತ್ತು ಎಲ್ಲ ನಮ್ಮ ಶ್ರೀಶೈಲ ಜನಕ್ಕೆ ಹೋಗೋಕ್ಕೆ ಒಂದು ಶುಭ ಹಾರೈಕೆಯನ್ನು ನಾನು ಹಾರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ನಮ್ಮ ಹುನಗುಂದದ ಯುವ ಮುಖಂಡರಾಗಿರ್ತಕ್ಕಂಥ ಬಸವ ರಕ್ಕಸಿ ಅವರು ಒಂದು 2 ಮಾತು ಮಾತಾಡ್ಕೊಂಡು ಕೇಳ್ಕೊತಾ ಇದ್ದಾರೆ. ಎಲ್ಲರಿಗೂ ಶುಭ ಮುಂಜಾನೆ ನಮಸ್ಕಾರಗಳು. ನಮ್ಮ ಸಾಲ ಹಳ್ಳಿಯಿಂದ ಎಲ್ಲರೂ ಬಂದಾರ, ಈ ಕರಡಿ ಆದಿಯಾಗಿ ಎಲ್ಲರೂ ಬಂದಾರ. ಈ ಅಮರೇಶ್ವರ ಭಕ್ತರು ಅಮರೇಶ್ವರಕ್ಕೆ ಇದು ಭಾಳ ದಿನದಿಂದ ಕನಸಿತ್ತು. ಈಗ ಈ ಬಸ್ಸು 2 ಮಾರ್ಗ ಚಾಲು ಮಾಡಿರೋ, ಒಂದು ಕೋಡ್ಯಾಳು, ಒಂದು ಅಮರೇಶ್ವರ. ಮೊದಲನೇದಾಗಿ ನಮ್ಮ ಶಾಸಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ಥರನಾಗಿ ಡಿಪೋ ಮ್ಯಾನೇಜರ್ಗೆ, ಈ ಸಿಬ್ಬಂದಿ ವರ್ಗದವ್ರಿಗೆ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೀನಿ. ಇದನ್ನು ಯಶಸ್ವಿಯಾಗಿ ನಡೀಲಿ ಅಂತೇಳಿ ಶುಭ ಹಾರೈಸ್ತೀನಿ. ಹಿಡ್ಕೊಂಡು ಎಲ್ಲ ಸುತ್ತಮುತ್ತಲ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ಯುವಕರು ಇವತ್ತು ನಾಗೋಟ ಅಮರೇಶ್ವರ ಬಿಡಿಸ್ಬೇಕಂತೇಳಿ ಭಾಳ ಒತ್ತಾಯ ಇತ್ತು. ಅದು ಮುತ್ತನಿಗೂ ಭಾಳ ಒತ್ತಾಯ ಇತ್ತು, ನಮ್ಮ ಶಾಸಕರಿಗೂ ಭಾಳ ಒತ್ತಾಯ ಇತ್ತು. ಆದರೆ ಅದೊಂದು ಹುನಗುಂದದಿಂದ ಮಾಡಿದ್ದೂ ಸೂಕ್ತ ಆಯಿತು. ಯಾಕಂದ್ರೆ ನಮ್ಮಲ್ಲಿ ಒಂದು 6-7 ಕಿಲೋಮೀಟರ್ ನಾಗೂರು ಗ್ರಾಮ ಇರುವುದರಿಂದ ಎಲ್ಲ ನಮ್ಮಲ್ಲಿ ಕರ್ನಾಟಕದ ಹೈಯೆಸ್ಟ್ ಅಮರೇಶ್ವರ ಭಕ್ತರದ. ಅದರೊಳಗೆ ನಮ್ಮ ನಾಗೂರಿಂದ ಹಿಡ್ಕೊಂಡಿದ್ದ ರೇವಡಿಹಾಳ ಈ ಕಡೆ ಏನೈತಿ ಫುಲ್ ಡೈಲಿ ಗುಡಿಗೆ ಹೋಗೋರ. ಅದು ಈಗ ಯಾಕೆ ಒತ್ತಡ ಹೆಚ್ಚಾತಂದ್ರೆ ಅಲ್ಲೊಂದು 21 ದಿವಸಗಳ ಕಾಲ ಅಲ್ಲೊಂದು ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಮಾಡಲಿಕ್ಕೆ ಅಜ್ಜರು. ಅದಕ್ಕೆ 21 ದಿವಸನೂ ಒತ್ತಡ ಭಾಳ ಐತಿ. ನಿಮ್ಮ ಯಾಕೆ ಅವ್ರಿಗೂ ನಿರ್ದೇಶಕರು ಯಾಕೆ ತೊಂದರೆ ಆತಂದ್ರೆ ಅವ್ರಿಗೆ ಕಲೆಕ್ಷನ್ ಆಗ್ಬೇಕಲ್ಲ, ನಾವು ಬಿಡ್ತೀವಿ ಬಸ್ಸು ನಮ್ಗೆ ತಕ್ಕಂಗೆ ಅದಕ್ಕೂ ಆದಾಯ ಬರಬೇಕಲ್ಲ ಅನ್ನೋ ದೃಷ್ಟಿಯಿಂದ ಹುನಗುಂದಿಂದ ಮಾಡಿದ್ರನ್ನ ಇದು ಸೂಕ್ತ ಅಂತ ತಿಳ್ಕೊಂಡು ಈಗ ಹುನಗುಂದ 2 ಬಸ್ಗಳು, ಒಂದು ಅಮರೇಶ್ವರ, ಒಂದು ಕೋಡ್ಯಾಳು ಟು ಬಾಗಲಕೋಟೆ ಅದೆಲ್ಲ ಬಸ್ ಪ್ರಾರಂಭ ಅಂದ್ರೆ ಉದ್ದೇಶ ಏನಪ್ಪ ಅಂದ್ರೆ ಆ ಸುತ್ತಮುತ್ತ ಗ್ರಾಮಗಳಿಂದ ಬಂದು ಬಾಗಲಕೋಟೆಗೆ ಹೋಗ್ಬೇಕಾದ್ರೆ ಇಲ್ಲಿ ಹುನಗುಂದ ಬಂದು ಹುನಗುಂದ ಮತ್ತೆ ಹತ್ತಬೇಕಾಗಿತ್ತು. ಇಲ್ಲಿ ಕೋಡ್ಯಾಳು 35 ಕಿಲೋಮೀಟ್ರಿಂದ ಬಂದು ಹಿಂಗೆ ಹೋಗ್ಬೇಕಾಗಿತ್ತು. ಈಗ ಅದು ಯಾವುದೂ ತೊಂದರೆ ಇಲ್ಲ, ಡೈರೆಕ್ಟ್ ಬಸ್ಸೇ ಮಾಡಿದ್ದಾರೆ. ಯಾವ್ದಾರ ಗೌರ್ಮೆಂಟ್ ಕೆಲಸಕ್ಕೆ ಹೋಗಲಿಕ್ಕೆ, ಯಾವ್ದಾರ ಗ್ರಾಮೀಣ ರೈತರಿಗೆ
ಯಾವ್ದಾರ ಆಫೀಸ್ಗೆ ಹೋಗ್ಲಿಕ್ಕೆಲ್ಲ ಅನುಕೂಲ ರೀತಿ ವಿದ್ಯಾರ್ಥಿಗಳಿಗೆ ಎಲ್ಲ ರೀತಿ ಅನುಕೂಲದಾಯಕವಾಗಿರ್ತದೆ. ಈ ಸಂದರ್ಭದಲ್ಲಿ ಈ ಹುನಗುಂದ ಟು ಅಮರೇಶ್ವರ ಬಸ್ ಬಿಟ್ಟಿದ್ದಕ್ಕೆ ನಮ್ಮ ಶಾಸಕರಿಗೆ ಹಾಗೂ ನಮ್ಮ ಡಿಪೋ ವ್ಯವಸ್ಥಾಪಕರಿಗೂ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ನಾವು ತುಂಬ ಹುನಗುಂದ ಗ್ರಾಮದ ಜನತೆಯ ಪರವಾಗಿ ನಾವು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತೀವಿ. ನನ್ನ ಅನಂತ ನಮಸ್ಕಾರಗಳು. ಸಮಸ್ತ ಹುನಗುಂದ ತಾಲೂಕಿನ ಎಲ್ಲ ಗ್ರಾಮದ ಗುರು ಹಿರಿಯರೇ ಹಾಗೂ ಪಂಚ ಯೋಜನೆಯ ತಾಲೂಕು ಅಧ್ಯಕ್ಷರಾದ ಮುತ್ತನವರೇ ಹಾಗೂ ಯುವ ಕಾಂಗ್ರೆಸ್ ಮುಖಂಡರಾದ ಬಸವರ ಹೊರಕೃಷಿಯರೇ ಹಾಗೂ ಸಮಸ್ತ ಮಾಧ್ಯಮದವರಿಗೆ ನಾನು ಒಂದೆರಡು ವಂದನೆ ತಿಳಿಸ್ತೀನಿ. ಹೊಸ ಅನುಸೂಚಿ ಭಾಳ ದಿವಸದಿಂದ ಕನಸಾಗಿತ್ತು. ಹುನಗುಂದ ಟು ಅಮರೇಶ್ವರ ಅಂತೇಳಿ ಈ ಹುನಗುಂದ ಟು ಅಮರೇಶ್ವರ ವಾಯ ಜಾಲಕಂಬದಲ್ಲಿ ಮೇಲೆ ಕರಡಿ ಆಮೇಲೆ ಕೋಡ್ಯಾಳ ಮುಖಾಂತರ ಇದ್ರ ಮುಖಾಂತರ ಮುದಗಲ್ ಲಿಂಗಸೂರಿಂದ ಅಮರೇಶ್ವರ ಆಗ್ತದೆ. ಈ ಹೊಸ ಅನುಸೂಚಿ ಪ್ರಾರಂಭ ಮಾಡಿ ಎಲ್ಲ ಸಮಸ್ತ ನಮ್ಮ ಪ್ರಯಾಣಿಕರ ಸದುಪಯೋಗ ಪಡೆದುಕೊಳ್ಬೇಕಂತ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿ ಕೋಡ್ಯಾಳ ಟು ಬಾಗಲಕೋಟೆ ಹೊಸ ಮಾರ್ಗ ಕೂಡ ಮಾಡಿದ್ದೇವೆ. ಆ ಕೋಡ್ಯಾಳಿಂದ ಆಸ್ಪತ್ರೆ ಹೋಗೋ ಜನಗಳಿಗೆ ಅನುಕೂಲ ಆಗಲಿ ಅಂತೇಳಿ ಕೋಡ್ಯಾಳ ಟು ಬಾಗಲಕೋಟೆ ಮಾಡಿದ್ದೇವೆ. ಅದನ್ನು ಕೂಡ ಪ್ರಯಾಣಿಕರ ಸದುಪಯೋಗ ಪಡೆದುಕೊಳ್ಳುವಂತ ಕೇಳ್ಬೋದು.